ಏನಪ್ಪ ಸಿಲಿಂಡ್ರ್ ಇದೇನು ಎಷ್ಟು ತಿಂಗಳಾಯ್ತು ನಿನ್ನ ಸಿಲಿಂಡ್ರ್? ಒಂದೂವರೆ ತಿಂಗಳಾಯ್ತಾ ಬಂದಿಲ್ಲ ನಿಂದು? 2 ತಿಂಗಳಾಯ್ತಾ? ಇದು ಎದಕ್ಕೆ ಕಾದಿರಿ? ಸಿಲಿಂಡ್ರ್ ಕಾದಿರ? ಹೌದಾ? ಲೋಡ್ ಬಂದತಾ ನಿಂದು? ಹಾಂ, 1 ತಿಂಗಳಾಯ್ತು. 1 ತಿಂಗಳಾಯ್ತಾ? 1 ತಿಂಗಳಿಗೆ ಬಂದ್ಯಾ ನೀನು? ಅಲ್ಲ, ನಿನಗೆ ಎಷ್ಟು ತಿಂಗಳಾಯ್ತು? 1.5 ತಿಂಗಳಾಯ್ತು. 1.5 ತಿಂಗಳು. ನಿಂದು ಸೇಮ್? ನಿಂದು ಎಷ್ಟಪ್ಪ? 1 ವರ್ಷ ಸಿಲಿಂಡರ್ ತಾಂಡಿಲ್ಲ ನಿನಗೆ? ತಾಂಡಿಲ್ಲ ನೀನು? ನಿಂದು ಎಷ್ಟಪ್ಪ? ನಿಂದು ಎಷ್ಟಪ್ಪ? ಅಲ್ಲ, ಸುಮ್ಮನೆ ಹಂಗೆ ಹಿಡಿಬೇಡ. ಇದು ಯಾವಾಗ ಹೊಸದು, ಯಾವಾಗ ಏನು ನೋಡ್ಬೇಕನ್ನ. ಸುಮ್ಮನೆ ಹಂಗೆ ಹೇಳಿದ್ ಕೇಳಬೇಡ. ತಗೊಂಡ್ ಹೋಗ್ಬೇಡ. ಇದು ಯಾವಾಗ ನೋಡ್ಬೇಕು. ನಿಂದು ಎಷ್ಟಪ್ಪ? 1 ತಿಂಗಳ. ನಿಂದು? ನಿಂದು 1 ತಿಂಗಳು. ನಿಂದು? ಹೌದಾ? ನಿಂದು ಎಷ್ಟು ತಿಂಗಳ? 3 ತಿಂಗಳಾಯ್ತಾ? ನಿಮ್ದು ಎಷ್ಟಪ್ಪ? ನಿಮ್ದು ಎಷ್ಟು ತಿಂಗಳಾತಪ್ಪ ಸಿಲಿಂಡ್ರ್? ನಿಮ್ಮದು? ನಿನಗೆ ಎಷ್ಟು ತಿಂಗಳಾಯ್ತು ಸಿಲಿಂಡ್ರ್ ಬಂದು? ನಿನಗೆ ಎಷ್ಟು ತಿಂಗಳಾದಪ್ಪ ಸಿಲಿಂಡ್ರ್? ಇವತ್ತು ಖಾಲಿ ಆಗೈತೆ ನಿಂದು? ಖಾಲಿ ಆಗಿ 3 ತಿಂಗಳಾಯ್ತು, ಸಿಲಿಂಡ್ರ್ ಬಂದಿಲ್ಲ. ಬುಕ್ ಮಾಡಿ ನೀನು? ಹೌದಾ? ಸಿಲಿಂಡ್ರಿಗಾಗಿ ನಿಂತ್ರಿ ಏನಪ್ಪ? ಹೌದಾ? ಎಷ್ಟು ದೂರ ಇರ್ಬೋದಪ್ಪ ಅಂದಾಜಿದು ಲೈನ್ ಎಷ್ಟು ದೂರ ಇರ್ಬೋದು ಅಂದಾಜು? ಕುಂಬಾರ್ ಹಾಂ, ಒಂದು ಪರ್ಲಂಗ ದೂರ ಐತಾ? ಒಂದು ಪರ್ಲಂಗ ದೂರ ಇರ್ಬೋದಾ ಲೈನು? ಹಾಂ, 100% ಒಂದು ಪರ್ಲಂಗ ದೂರ. ಮಾನ್ಯ ಇವತ್ತು ಕೂಡ್ಲಿಗಿ ತಾಲೂಕು ಇಂಡಿಯನ್ ಗ್ಯಾಸ್ ಆಫೀಸ್ ಮುಂಭಾಗ ಸುಮಾರು ಒಂದು ಪರ್ಲಂಗ ದೂರ ಸಿಲಿಂಡ್ರಿಗಾಗಿ ಕಾಯುತ್ತಿದ್ದಾರೆ. ಮತ್ತು ಸರ್ಕಾರಗಳು ಯಾವುದೇ ಸಿಲಿಂಡ್ರ್ ಪ್ರಾಬ್ಲಮ್ ಇಲ್ಲ ಎಂದು ಹೇಳುತ್ತಾರೆ. ಇವರೆಲ್ಲ ಜನ ನಿಂತಿರೋದು ಸುಮ್ಮನೆ ಅಲ್ಲ, ಸಿಲಿಂಡ್ರಿಗಾಗಿ ಕಾಯ್ತಿದ್ದಾರೆ. ಸರ್ಕಾರಗಳು ಸುಳ್ಳು ಭರವಸೆ ನೀಡುತ್ತಿದ್ದಾರೆ. ಆದ್ದರಿಂದ ಈ ಸಮಸ್ಯೆಯನ್ನು ಬಗೆಹರಿಸಲು ಸರ್ಕಾರಗಳು ಕೈಗೊಳ್ಳಬೇಕಾಗಿದೆ. ಇವತ್ತು ಇಷ್ಟು ಜನಸಂಖ್ಯೆಯಲ್ಲಿ ಸಿಲಿಂಡರ್ ಆಫೀಸ್ ಮುಂದೆ ಕಾದಿದ್ದು ಇದು ನಿಜವಾದ ಸಂಗತಿ. ಇವತ್ತು ಏಕಾಏಕಿ 1 ದಿನಗಳ ಕಾಲ ಕಾದು ಸಿಲಿಂಡರ್ ಸಿಗುವುದಿಲ್ಲ. ಆದ್ದರಿಂದ ಮನೆ ಬಳಕೆಯ ಸಿಲಿಂಡ್ರ್ ಕೂಡ ಸಿಗ್ತಾ ಇಲ್ಲ. ಮತ್ತು ಹೋಟ್ಲುಗಳಲ್ಲಿ ಗ್ಯಾಸ್ ಸಿಲಿಂಡ್ರ್ ಸಿಗ್ತಾ ಇಲ್ಲ. ಆದರೆ ಮನೆ ಬಳಕೆಗೆ ಸಿಲಿಂಡ್ರಿಗಾಗಿ ಇವತ್ತು ಇಷ್ಟು ಜನ ಕಾದರೆ ಇದು ಜನಸಾಗರವೇ ಇಂಡಿಯನ್ ಗ್ಯಾಸ್ ಆಫೀಸ್ ಮುಂದೆ ನಿಂತಿದ್ದಾರೆ. ಇದು ಜನರು ಕಷ್ಟ ಕೇಳುವವರು ಯಾರು? ಇವರು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದ್ದು ಇದಕ್ಕಾಗಿ ಏನು ಅನ್ನುವುದು ಪ್ರಶ್ನೆ ಆಗಿ ಉಳಿದಿದೆ. ಇದು ಜನರ ಸಂಕಷ್ಟ ಕೇಳುವವರು ಯಾರು? ಜನರ ಕಷ್ಟ ಕೇಳುವವರು ಯಾರು? ಸ್ವಾಮಿ, ಇವರು ಸಿಲಿಂಡ್ರ್ ಸುಮ್ಮನೆ ತಾಂತ ಇಲ್ಲ, ದುಡ್ಡು ಕೊಟ್ಟು ತಾಂತಾರೆ. ಆದ್ದರಿಂದ ಇವರಿಗೆ ತಡ ಮಾಡದೆ ಸಿಲಿಂಡ್ರ್ಗಳನ್ನು ವಿತರಣೆ ಮಾಡಬೇಕು. ಮನೆಗೆ ಸಿಲಿಂಡ್ರ್ ಅಂತ ಹೇಳಿರಿ. ಆದರೆ ಇಲ್ಲಿ ಇಂಡಿಯನ್ ಗ್ಯಾಸ್ ಆಫೀಸ್ ಮುಂದೆ ಇಷ್ಟು ಜನಸಾಗರ ಕಾದಿದ್ದಾರೆ. ಮನೆಗೆ ಗ್ಯಾಸ್ ಸಿಲಿಂಡ್ರು ನಾವು ವಿತರಣೆ ಮಾಡ್ತೀವಂತ ಘೋಷಣೆ ಮಾಡಿರಿ. ಇದು ಎಲ್ಲಿ ಮನೆಗೆ ಸಿಲಿಂಡ್ರು? ನೀವು ಹೇಳೋದೊಂದು ಮಾಡೋದೊಂದು. ಗೆಲ್ಲಬೇಕಾದ್ರೆ ಜನರ ಕಾಲಿಡ್ಕೊಂಡು ಕೈ ಹಿಡ್ಕೊಂಡು ಗೆದ್ದಿರ್ತೀರಿ. ಆದರೆ ಜನರ ಸಮಸ್ಯೆಯನ್ನು ಆಲಿಸುವುದಿಲ್ಲ, ಜನರ ಕಷ್ಟವನ್ನು ಕೇಳುವುದಿಲ್ಲ. ನೀವು ಅಧಿಕಾರಕ್ಕೆ ಬರೋಕ್ಕಾದ್ರೆ ಒಂದು ಮಾತು, ಬಂದ ಮೇಲೆ ಒಂದು ಮಾತು. ಇದು ಎಷ್ಟು ಸರಿ? ಜನಪ್ರತಿನಿಧಿಗಳೇ, ಜನರ ಸಂಕಷ್ಟವನ್ನು ಕೇಳುವವರು ಯಾರು? ನೀವು ಹೇಳ್ತಾಯಿದ್ದೀರಿ ಸಿಲಿಂಡ್ರು ಅಭಾವನೇ ಇಲ್ಲ, ಮನೆಗೆ ಸಿಲಿಂಡ್ರ್ ತಲುಪಿಸ್ತಿದ್ದೀವಿ ಅಂತ ಹೇಳ್ತಾಯಿದ್ದೀರಿ. ಮನೆ ಬಳಕೆ ಸಿಲಿಂಡ್ರ್ಗಳು ಕೂಡ ಸಿಗ್ತಾ ಇಲ್ಲ. ಇದು ಎಷ್ಟು ಸರಿ ಎಂಬುದನ್ನು ಜನರು ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠ ಕಲಿಸಲಿದ್ದಾರೆ. ಇದು ಜನರ ಅಭಿಪ್ರಾಯ.